ಯಶಸ್ ಅವರೇ, ಈಗ ಒಂದು ಪ್ರ್ಯಾಂಕ್ ಸೆಗ್ಮೆಂಟು. ನಿಮ್ಮ ಸೀರಿಯಲಲ್ಲಿ ಯಾರಿಗಾದರೂ ಒಬ್ಬರಿಗೆ ಪ್ರ್ಯಾಂಕ್ ಮಾಡಿ ನೀವು ಹೇಳಬೇಕು ಅಂದರೆ, ನಾನು ವಾಪಸ್ ಲೈಕ್ ಅಂದರೆ ನನ್ನ ಕ್ಯಾರೆಕ್ಟರ್ ಮತ್ತೆ ಇಂಟ್ರೊಡ್ಯೂಸ್ ಆಗ್ತಾ ಇದೆ ಸೀರಿಯಲ್ಗೆ, ನಿರ್ದೇಶಕರು ಫೋನ್ ಮಾಡಿದರು. ಸೊ ಇದು ಬೇರೆ ಏನೋ ಒಂದು ಲೈನ್ ಶುರು ಮಾಡ್ತಾರಂತೆ, ಆ ಥರ ಅಂದರೆ ಇನ್ಫ್ಯಾಕ್ಟ್ ಅಮೂಲ್ಯಂಗೆ ಬೇಕಿದ್ರೆ ನೀವು ಫೋನ್ ಮಾಡಿ ಹೇಳಿ, ಲೈಕ್ ಆಫ್ಟರ್ ನಿಮ್ದು ಮದುವೆ ಆದಮೇಲೆ ನಾನು ವಾಪಸ್ ನನ್ನ ಕ್ಯಾರೆಕ್ಟರ್ ಬರುತ್ತಂತೆ. ಸೊ ಹಾಗೆಲ್ಲ ಪ್ಲ್ಯಾನ್ ಆಗಿದೆ ಇವಾಗ ಅಂತ. ಏನು ರಿಯಾಕ್ಟ್ ಮಾಡ್ತಾರೆ ನೋಡು ಅವ್ರು ಫೋನ್ ಎತ್ತಲಿಲ್ಲ ಅಂದರೆ ಫೋನ್ ಎತ್ತಿಲ್ಲ, ಸೂರಜಿಗೆ ಮಾಡಬೇಕಷ್ಟೆ. ಹಲೋ ಅಮ್ಮ, ಫೋನ್ ಮಾಡಿದ್ರೆ ನಿನ್ಗೆ ಯಾರು? ಇದು ನನಗೆ ಫೋನ್ ಮಾಡಿದ್ರು ಶ್ರೀದೇವಿ ಅಕ್ಕ, ಏನಪ್ಪ ಡಿಸ್ಕಷನ್ ಆಯ್ತಂತೆ ಈಗ ಮೊನ್ನೆ ಇವ್ರ ಜೊತೆ ಎಲ್ಲ, ಚಾನೆಲ್ ಜೊತೆ ಎಲ್ಲ, ಏನೋ ವಾಪಸ್ ನನ್ನ ಕ್ಯಾರೆಕ್ಟರ್ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತಾರಂತೆ. ವಾಪಸ್ ಇವಾಗ ಏನಪ್ಪ ಅದೇನೋ ಗೊತ್ತಿಲ್ಲ, ನನಗೆ ಬ್ರೀಫಾಗಿ ಹೇಳಿದ್ರು ಹಿಂಗೆಲ್ಲ ಆಗ್ತಿದೆ ಕಣವಲ್ಲ, ಪ್ರಾಬಬ್ಲಿ ಏಪ್ರಿಲ್ 15 ನೀನು ವಾಪಸ್ ಶೂಟ್ ಇರ್ಬೋದು, ಏನೋ ಹೊಸ ಟ್ರ್ಯಾಕ್ ಸ್ಟಾರ್ಟ್ ಮಾಡೋದ ಅಂತ, ಇನ್ನೊಂದು ಹೀರೋಯಿನ್ನು ಎಲ್ಲ ಇದು ಮಾಡ್ತವ್ರಂತೆ. ನನ್ನ ಗರ್ಲ್ ಫ್ರೆಂಡ್ ಥರ ಸಪ್ರೇಟ್ ಆ ಥರ ಏನೋ ಟ್ರ್ಯಾಕ್ ಅಂತೆ, ದೇವ್ ಪವಿತ್ರ ಇದು ಟಚ್ ಮಾಡಲ್ವಂತೆ, ಆ ಥರ ಏನೋ ಅಂತ ಅಂದ್ರಪ್ಪ. ನಿನ್ಗೇನಾರು ಹೇಳಿದ್ರ? ಹೌದಾ, ಏನ್ ಖುಷಿ ಆಯ್ತೈತ ಹೋಗಿ? ಹೌದಾ, ನಿನ್ ಬರೀ ನಿಂದು ಖುಷಿನೇ ನೋಡ್ತಾ ಇದೆಯಲ್ಲೇ, ನಾನ್ ಬತ್ತೀನಿ ಅಂತ ಖುಷಿ ಇಲ್ಲ, ನೀನ್ ಇನ್ನೊಂದು ಪ್ರಾಜೆಕ್ಟ್ ತಗೊಬೋದು ಅಂತ ಖುಷಿ. ಹ್ಞೂ ಕರೆಕ್ಟ್ ಅಲ್ವಾ, ಬೆಸ್ಟ್. ಹಲೋ, ಹಂಗೆಲ್ಲ ಏನೂ ಇಲ್ಲ, ನಾನು ಪವಿತ್ರ ಬಂಧನಾಗ ವಾಪಸ್ ಬರ್ತಾ ಇಲ್ಲ, ನಾನು ಇಲ್ಲಿ ಇಂಟರ್ವ್ಯೂ ಅಲ್ಲಿದ್ದೆ, ಪ್ರ್ಯಾಂಕ್ ಮಾಡ್ತಾ ಇದೀನಿ ಅಷ್ಟೇ. ಇಲ್ಲ ಏನು ಮಾತಾಡಿಲ್ಲ ಬಿಡು, ಏನು ಸೆನ್ಸರ್ ಆಗುವಂಥದ್ದು ಏನು ಮಾತಾಡಿಲ್ಲ ನೀನು, ಅದಕ್ಕೆ ನಾನು ಹೇಳಿದ್ದೆ ಫಸ್ಟೇ, ಸರ್ ಸೆನ್ಸರ್ ಆಗುವಂಥದ್ದು ಏನಾದ್ರು ಮಾತಾಡಿದ್ರೆ ಹಾಕ್ಬಿಡಿ ಅಂತ. ಹಾಯ್ ಹೇಳ್ಬಿಡು ಸುಜಯ್ ಅವ್ರಿಗೆ. ಹಾಯ್ ಅಮೂಲ್ಯ ಅವರೇ, ನಮಸ್ತೆ. ವಿಶ್ವವಾಣಿಯಿಂದ ಸುಜಯ್ ಅಂತ. ನಿಮ್ಮ ಚಿಟ್ಚಾಟ್ ಕೂಡ ಮಾಡಿದ್ವಿ ನಾವು ಪವಿತ್ರ ಬಂಧನ ಲಾಂಚ್ ಟೈಮಲ್ಲಿ. ಹಾಂ, ಚೆನ್ನಾಗಿದ್ದೀನಿ. ಅದೇ ನಿಮ್ಮ ಮನಸ್ಸಲ್ಲಿ ಏನಿತ್ತು ಅಂತ ಇವಾಗ ತುಂಬ ಚೆನ್ನಾಗಿ ಗೊತ್ತಾಯ್ತು ನಮಗೆ. ಇಲ್ಲ, ಈಗಲೇ ಆ್ಯಕ್ಚುಲಿ ಲೈವ್ ಪ್ರೋಗ್ರಾಮ್ ಇದು ಹೋಗ್ತಾ ಇದೆ. ಅಯ್ಯೋ ಏನು ಮಾಡೋದೀಗ ಅಂದರೆ, ನಾವು ಅಟ್ಲೀಸ್ಟು ಇದರಲ್ಲಾದರೂ ಕಾಲಲ್ಲಾದರೂ ಇಷ್ಟು ಎಕ್ಸ್ಪ್ರೆಸಿವ್ ಇದ್ದಾರಲ್ಲ, ಅದು ನಮಗೆ ಖುಷಿ ಆಯಿತು. ಸೊ ನೋಡಿ, ಈಗ ಪವಿತ್ರ ಬಂಧನಾಗ ಏನು ವಾಪಸ್ ಬರಬೇಕಾ ಬೇಡವಾ ನಮ್ಮ ಯಶಸ್ ಅವರು? ಬರ್ಬೇಕು, ನಾವೆಲ್ಲ ಕಾಯ್ತಾ ಇದೀವಿ ಯಾವಾಗ ನಾನು ಆಡಿಯನ್ಸ್ ಎಲ್ಲರೂ ಕಾಯ್ತಾ ಇದಾರೆ ಯಾವಾಗ ವಾಪಸ್ ಬರ್ತಾರೆ. ಏನಕ್ಕೆ ಇನ್ನೊಂದು ಪ್ರಾಜೆಕ್ಟ್ ತಗೊಬಹುದು ಅಂತ ನೋಡಿ, ಏನು ಸಖತ್ತಾಗಿ ಪ್ಲೇಟ್ ಚೇಂಜ್ ಮಾಡ್ತೀರಲ್ಲ. ಸೊ ಎಷ್ಟು ಮಿಸ್ ಮಾಡ್ತಿದ್ದೀರಾ ನಿಜವಾಗ್ಲೂ ಹೇಳಿ ಹೋಗ್ಲಿ? ಅಂದ್ರೆ ಸೆಟ್ಟಲ್ ಮಿಸ್ ಮಾಡ್ತಾ ಇದೀನಿ ಅಷ್ಟೇನೆ. ಓಕೆ, ಬಟ್ ನಾವು ಅಂದ್ರೆ ರೆಗ್ಯುಲರ್ ಆಗಿ ಕಾಲ್ ಮಾಡಿ ಮಾತಾಡೋದು ಸಿಗೋದು ಎಲ್ಲ ಅದೆಲ್ಲ ನಡೀತಾನೆ ಇರತ್ತೆ. ಬಟ್ ಸೆಟ್ಟಲ್ ಮಿಸ್ ಮಾಡಿ ಅಷ್ಟಿಲ್ಲ, ನಾನು ಮಿಸ್ ಮಾಡ್ತಾ ಇದೀನಿ ಅಷ್ಟೇ. ಓಕೆ, ಹಂಗೆ ನೋಡಿ, ಅದರಲ್ಲೂ ಕರೆಕ್ಟಾಗಿ ಕ್ಲಾರಿಟಿ ಕೊಡ್ತಾ ಇದ್ದಾರೆ ಯಾರನ್ನು ಮಿಸ್ ಮಾಡ್ತಿದ್ದೀನಿ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಮೂಲ್ಯ ಅವರೇ, ಒಳ್ಳೆ ಕಂಟೆಂಟ್ ಕೊಟ್ರಿ ನಮಗೆ. ಹಾಂ, ಒಳ್ಳೇದಾಗಲಿ. ಸೊ ಇನ್ನೊಂದು ಪ್ರಾಜೆಕ್ಟ್ ಯಾವುದು ಯಾವಾಗ ಶುರುವಾಗುತ್ತೆ ಅದು? ಇನ್ನೊಂದು ಇವ್ರು ಕರೆಕ್ಟಾಗಿ ಪ್ಲಾನಿಂಗ್ ಸ್ಟಾರ್ಟ್ ಮಾಡೋದ್ಮೇಲಿಂದ ಇನ್ನೊಂದು ಪ್ರಾಜೆಕ್ಟ್ ಶುರು ಆಗುತ್ತೆ. ಓಕೆ, ಆಲ್ ದ ಬೆಸ್ಟ್ ಅದಕ್ಕೂ ಕೂಡ. ನೋಡಿ, ಯಶಸ್ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನೀವು, ಆ್ಯಕ್ಚುಲಿ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ವಿಶ್ವವಾಣಿ TV ಸ್ಪೆಷಲ್ನ ಪ್ರ್ಯಾಂಕ್ನ ಭಾಗವಾಗಿದ್ದಕ್ಕೆ. ಓಕೆ, ಯಶಸ್ಸೇನ ಮಾತಾಡ್ತಾರಂತೆ. ನಾನು ಹೇಳಿದೆ ಸರ್, ನಮ್ಮ ಅಮೂಲ್ಯ ಅವ್ರಿಗೆ ಮಾಡಿದ್ರೆ ಹೀರೋಯಿನ್ಗೆ ಅವ್ರು ಏನು ಎಕ್ಸ್ಪ್ರೆಸಿವೇ ಇಲ್ಲ ಸರ್ ಅಂತ ಅಂದ್ಬಿಟ್ಟು, ಬೀಪ್ ಹಾಕ್ಬೇಕಾಗುತ್ತೆ, ಇಲ್ಲಾಂದ್ರೆ ಎಕ್ಸ್ಪ್ರೆಸಿವೇ ಇಲ್ಲ ಸರ್ ಅವರು ಅಷ್ಟು ಅಂತ ಅಂದ್ಬಿಟ್ಟು. ಹೌದು ಸರ್, ನಾನು ಚಿಟ್ ಚಾಟ್ ಮಾಡಿದೆ, ಅಷ್ಟೊಂದೇನು ಎಕ್ಸ್ಪ್ರೆಸಿವ್ ಇಲ್ಲ ಸರ್ ಅಂತ ಅವರು ಅಂದರು. ನೋಡು, ನೀನು ಇಷ್ಟೇ ಎಕ್ಸೈಟ್ಮೆಂಟ್ ತೋರಿಸಿದ್ದು, ಅದರಲ್ಲೂ ನೀನು ನಾನು ಪ್ರಾಜೆಕ್ಟ್ ಮಾಡ್ಬೋದು ಅಂತ ಇದೆಯಾ ನೀನು? ಸರಿ ಆಯ್ತಮ್ಮ, ಅವರಿಗೆ ಮಾತೇ ನಿಂತೋಯ್ತು. ಸೂಪರ್ ಅಲ್ಲ, ಚೆನ್ನಾಗಿ ಮಾತಾಡಿದ್ರು, ಪರವಾಗಿಲ್ಲ. ನಮ್ಮ ಚಿಚ್ಚಾಟಲ್ಲಿ ಮಾತಾಡೋದಕ್ಕಿಂತ ಜಾಸ್ತಿ ಮಾತಾಡ್ತಾರೆ. ಹಲೋ, ಏನ್ ಗೊತ್ತಾ, ನಮ್ದೇನಿದ್ರು ಕೆಲಸ ಆನ್ ಸ್ಕ್ರೀನ್ ಅಲ್ಲಿ ಮಾತ್ರ ಎಕ್ಸ್ಪ್ರೆಸಿವ್, ಆನ್ ಸ್ಕ್ರೀನ್ ಅಲ್ಲಿ ಎನರ್ಜಿ ಎಲ್ಲ ಸೇವ್
ಮಾಡಿಟ್ಕೋತೀನಿ ನಾನು. ಓ ಕ್ಲಾರಿಟಿ ಕೊಡೋದಕ್ಕೆ ಕಾಲ್ ಮಾಡಿದ್ರು ಅಮೂಲ್ಯ ಅವರು. ಕ್ಲಾರಿಟಿ ಕೊಡಕ್ಕೆ ಕಾಲ್ ಮಾಡಿದೆ. ಓಕೆ, ಎಕ್ಸ್ಕ್ಲೂಸಿವ್ಲಿ ಆನ್ ವಿಶ್ವವಾಣಿ ಟಿವಿ. ಇದನ್ನ ಕಟ್ ಮಾಡ್ತಾರೆ ಬಿಡು, ಇದನ್ನ ಕಟ್ ಮಾಡ್ಬಿಡಿ ಸರ್. ಇದು ಕಟ್ಟಾಗುತ್ತೆ ಪಕ್ಕ. ಎರಡನೇ ಸತ್ ಫೋನ್ ಮಾಡಿದ ಹಾಕ್ಬಿಡಿ, ಅದು ಬರಲ್ಲ ಇದು ಹಾಕಲ್ಲಂತೆ ಬಿಡು. ಇದು ರಾಂಗ್ ನಂಬರ್ ಇದು. ಓಕೆ ಆಯ್ತು, ಕಂಟಿನ್ಯೂ ಎಂಜಾಯ್. ಸರಿ ಬಾಯ್ ಬಾಯ್. ಬಾಯ್ ಬಾಯ್. ಥ್ಯಾಂಕ್ ಯು ಯಶಸ್ ಅವರೇ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್. ಸೊ ನಿಮಗೆ ಇಂಟರ್ವ್ಯೂ ಹೇಗೆ ಅನ್ನಿಸ್ತು? ಸೊ ಐ ಥಿಂಕ್ ಪ್ರಾಬಬ್ಲಿ ಒಂದು ಪ್ರಾಪರ್ ಇಂಟರ್ವ್ಯೂ ಥರ ಇದೆ ಫಸ್ಟ್ ಆಗಿದೆ, ಅಥವಾ ಸುಮಾರು ಸೆಟ್ ವಿಸಿಟ್ ಆ ಥರದ್ದೆಲ್ಲ ಆಗಿದೆ, ಚಿಟ್ ಚಾಟ್ಸ್ ಎಲ್ಲ ಆಗಿದೆ? ಅದೆಲ್ಲ ಆಗಿದೆ. ಪ್ರಾಪರ್ ಇಂಟರ್ವ್ಯೂ ಆಲ್ಮೋಸ್ಟ್. ಹೌದು. ಓಕೆ. ಸೊ ಹೋಪ್ಫುಲಿ ನಿಮಗೆ ಸೆನ್ಸಿಬಲ್ ಆಗಿ ಪ್ರಶ್ನೆಗಳನ್ನು ಕೇಳಿದ್ವಿ ಅಂತ ಅನ್ಕೊಳ್ತೀನಿ. ಖುಷಿಯಾಗಿದೆ ಅಂತ ಅನ್ಕೊಳ್ತೀನಿ. ತುಂಬ ಖುಷಿಯಾಗಿದೆ. ಆಮೇಲೆ ಚೆನ್ನಾಗಿತ್ತು, ನಿಮ್ಮ ಪ್ರಶ್ನೆಗಳು ಚೆನ್ನಾಗಿತ್ತು. ಆನ್ಸರ್ ಮಾಡಬೇಕಾದ್ರೆ ನನಗೂ ಖುಷಿ ಆಯಿತು. ಸೊ ಥ್ಯಾಂಕ್ ಯು. ಕರೆಕ್ಟ್. ಆಫ್ ಕ್ಯಾಮ್ರಾ ಸುಮಾರು ವಿಷಯ ಮಾತಾಡೋಕ್ಕಿದೆ, ಬಟ್ ಥ್ಯಾಂಕ್ ಯು ಸೊ ಮಚ್ ನೀವು ಬಂದಿದ್ದಕ್ಕೆ, ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಆ್ಯಂಡ್ ಲಾಸ್ಟ್ಲಿ, ಇಷ್ಟೊಂದು ಪ್ರೀತಿ ಕೊಟ್ಟಿದ್ದೀರಾ ನನಗೆ, ಥ್ಯಾಂಕ್ ಯು. ಐ ಲವ್ ಯು ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ಹೇಳೋಕ್ಕೆ, ಅಷ್ಟು ಜಾಸ್ತಿ ಎಕ್ಸ್ಪ್ರೆಸಿವ್ ಇಲ್ಲ ನಾನು. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನಂಬಿಕೆ ಯಾವತ್ತೂ ಡಿಸಪಾಯಿಂಟ್ ಮಾಡಲ್ಲ. ನಿಮ್ಮ ನಂಬಿಕೆಗೆ ಹೋಪ್ಫುಲಿ ಚೆನ್ನಾಗಿ ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡಿ ಎಂಟರ್ಟೈನ್ ಮಾಡ್ತೀನಿ. ಲವ್ ಯು ಗೈಸ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.